ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ನಗರದಲ್ಲಿ ಐಪಿಎಲ್ ಫೀವರ್ ಜೋರಾಗಿದೆ. ಈಗಾಗಲೇ 2 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ದು, 2 ಮ್ಯಾಚ್ನಲ್ಲೂ ಕೂಡ ಆರ್ಸಿಬಿ ಜಯಬೇರಿಯನ್ನ ಬರೆಸಿದೆ. ಪಂದ್ಯಗಳು ರೋಚಕವಾಗ್ತಿದ್ದಂತೆ ಈಗಾಗಲೇ ಕೆಲವು ಸೈಬರ್ ಕ್ರೈಮ್ ಕ್ರಿಮಿಗಳು ಕೂಡ ಆಕ್ಟಿವ್ ಆಗಿದ್ದು, ಅಮಾಯಕರನ್ನ ಸುಲಿಗೆ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಸುಲಿಗೆ ಮಾಡ್ತಾರೆ, ಎಷ್ಟು ದುಡ್ಡನ್ನ ಪೀಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ನಗರದಲ್ಲಿ ಈಗ ಐಪಿಎಲ್ ಹಂಗಾಮ ಶುರುವಾಗಿದೆ. ಈಗಾಗಲೇ ಐಪಿಎಲ್ ಮ್ಯಾಚ್ಗಳು ನಡೀತಾ ಇರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಟ್ಟಂತ ಕೆಲವು ಸೈಬರ್ ಕ್ರೈಮ್ ಕ್ರಿಮಿಗಳೇನಿದ್ರೆ ಅವರು ಈಗ ಅಮಾಯಕ ಜನರನ್ನ ಸುಲಿಗೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವಿನ ಮ್ಯಾಚ್ ಏನಿತ್ತು, ಈ ಒಂದು ಮ್ಯಾಚ್ನ ಟಿಕೆಟ್ನ ಒಂದು ಆಮಿಷವನ್ನ ಒಡ್ಡಿ ಒಬ್ಬ ಟೆಕ್ಕಿಗೆ ಸುಮಾರು 1.46 ಲಕ್ಷ ಹಣವನ್ನ ದೋಚಿರುವಂತ ಘಟನೆ ಕೂಡ ಈಗ ಬೆಂಗಳೂರು ನಗರದಲ್ಲಿ ನಡೆದಿರೋದು. ಮಹದೇವಪುರ ವ್ಯಾಪ್ತಿಯ ಒಬ್ಬ ಟೆಕ್ಕಿ ಏನಿದ್ರೆ ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆರ್ಸಿಬಿ ಮತ್ತೆ ಚೆನ್ನೈ ನಡುವಿನ ಒಂದು ಮ್ಯಾಚ್ಗೆ ಒಂದು ಟಿಕೆಟ್ ಬೇಕು ಅಂತೇಳಿ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಆತ ಸರ್ಚ್ ಅನ್ನ ಮಾಡ್ತಾ ಇದ್ರು. ಈ ವೇಳೆ ಅಪರಿಚಿತ ಲಿಂಕ್ ಒಂದು ಕೂಡ ಪತ್ತೆಯಾಗಿದೆ. ನಂತರ ಅದನ್ನ ಕ್ಲಿಕ್ ಮಾಡಿ ಟಿಕೆಟ್ಗೋಸ್ಕರ ಒಂದು ಸರ್ಚ್ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಆತನಿಗೆ ಆಮಿಷ ಒಡ್ಡಿ ಆತನಿಂದ ಹಣ ವಸೂಲಿ ಮಾಡುವಂತ ಕೆಲಸ ಕೂಡ ಆಗಿದೆ. ಅಂದ್ರೆ ಆ ಒಂದು ಲಿಂಕ್ ನಲ್ಲಿ ಬಂದಂತ ವ್ಯಕ್ತಿ ಏನಿದ್ದಾನೆ, ಆತ ನಿಮ್ಗೆ ಒಂದು ಒಳ್ಳೆ ಒಂದು ಟಿಕೆಟ್ ಅನ್ನ ಕೊಡ್ತೀನಿ, ಮತ್ತೆ ಫುಡ್ ಕೂಪನ್ ಕೂಡ ಸಿಗುತ್ತೆ, ಮತ್ತೆ VIP ಸವಲತ್ತು ಇರುವಂತಹ ಒಂದು ಟಿಕೆಟ್ ಕೂಡ ನಿಮ್ಗೆ ನಾನು ಕೊಡ್ತೀನಿ ಅಂತೇಳಿ ಒಂದು ಆಮಿಷವನ್ನು ಒಡ್ಡಿ ಆತನಿಂದ 1.46 ಲಕ್ಷ ಹಣವನ್ನು ಕೂಡ ವಸೂಲಿ ಮಾಡಿರುವಂತಹ ಘಟನೆ ನಡೆದಿದೆ. ಆ ಟೆಕ್ಕಿ ಏನಿದ್ದಾನೆ ಆತ ಮಹದೇವಪುರ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥದ್ದು. RCB ಮತ್ತೆ CSK ನಡುವಿನ ಪಂದ್ಯವನ್ನ ನೋಡಬೇಕು ಅಂತೇಳಿ ಸಾಕಷ್ಟು ಆಸೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಆದ್ರಿಂದ ಆತ ಟಿಕೆಟ್ ಅನ್ನ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆನ್ಲೈನ್ ಮುಖಾಂತರವಾಗಿ ಟಿಕೆಟ್ ಲಭ್ಯ ಆಗುತ್ತೆ ಅನ್ನುವಂತ ಜಾಹೀರಾತು ಮತ್ತೆ ಆ ಲಿಂಕ್ ಅನ್ನ ನೋಡಿ ಆತ ಕೂಡ ಮರಳಾಗಿರೋದು. ಬಳಿಕ ಟಿಕೆಟ್ ಸಿಗುತ್ತೆ ಅನ್ನೋಂಥ ಖುಷಿಯಲ್ಲಿ ತನ್ನ ಖಾತೆಯಲ್ಲಿದ್ದಂಥ ಹಣ ಮತ್ತೆ ತನ್ನ ತಾಯಿಯ ಖಾತೆಯಲ್ಲಿದ್ದಂಥ ಹಣವನ್ನು ಕೂಡ ಈ ಒಂದು ಸೈಬರ್ ಕ್ರೈಮಿಯ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ನಂತರ ಟ್ರಾನ್ಸ್ಫರ್ ಮಾಡಿ ಉಳಿದ ಹಣವನ್ನು ಕೂಡ ಬೇರೆ ಬೇರೆ ಒಂದು ವ್ಯಕ್ತಿಗಳ ತನ್ನ ಸ್ನೇಹಿತರ ನೆರವಿನಿಂದ ಹಣ ಕೂಡ ಒದಗಿಸಿ ಈ ಒಂದು 1,46,000 ಹಣವನ್ನು ಕೂಡ ಜಮೆ ಮಾಡಿದ್ರು. ಬಳಿಕ ಆ ಸಮಯದಿನಂದ್ರೆ ಆತ ಚಿನ್ನಸ್ವಾಮಿ ಗೇಟ್ ನಂಬರ್ 10 ಬಳಿ ಬನ್ನಿ, ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಒಂದು ಆಮಿಷವನ್ನು ಕೂಡ ಒಡ್ಡಿರ್ತಾನೆ. ಆತನ ಮಾತನ್ನ ನಂಬಿ ಈ ವ್ಯಕ್ತಿ ಕೂಡ ಹಣ ಹಾಕಿ ನಂತರ ಮ್ಯಾಚ್ಗೆ ಟಿಕೆಟ್ ಸಿಗುತ್ತೆ, IPL ಮ್ಯಾಚ್ ಅನ್ನ ನೋಡ್ಬೋದು ಅನ್ನೋಂಥ ಖುಷಿಯಲ್ಲಿ ಕೂಡ ಸಜ್ಜಾಗಿರ್ತಾರೆ. ಆದ್ರೆ ಆ ಬಳಿಕ ಎಷ್ಟೊತ್ತಾದ್ರೂ ಕೂಡ ಟಿಕೆಟ್ ಸಿಗೋದಿಲ್ಲ, ಮತ್ತೆ ಹಣ ಕೂಡ ರಿಫಂಡ್ ಆಗೋದಿಲ್ಲ. ಬಳಿಕ ತಾನು ಮೋಸ ಹೋಗಿರುವಂತಹ ವಿಚಾರ ತಿಳಿದು ಈಗ ಆ ಟೆಕ್ಕಿ ಕೂಡಲೇ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಅನ್ನ ಮಾಡ್ತಾರೆ. ಪೊಲೀಸರು ಕೂಡ ಆತನಿಗೆ ನೆರವನ್ನ ನೀಡಿ ಕೂಡಲೇ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನ ದಾಖಲು ಮಾಡಿ ಅಂತೇಳಿ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಬಳಿಕ ಈಗ ಆ ಟೆಕ್ಕಿ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ಕೂಡ ದಾಖಲು ಮಾಡಿರೋದು. ನಂತರ ಪೊಲೀಸರು ತನಿಖೆಯನ್ನ ಕೈಗೊಂಡು ಈತನಿಂದ ಹಣ ವರ್ಗಾವಣೆಯಾದಂತ ಬ್ಯಾಂಕ್ ಖಾತೆ ಏನಿದೆ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಕಥೆ ಆದ್ರೆ, ಮತ್ತೊಂದೆಡೆ ಉಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಇದೇ ರೀತಿಯ ಒಂದು ವಂಚನೆಗೆ ಪ್ರಯತ್ನ ಪಟ್ಟಂತ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿದೆ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಕೆಲವು ಸೈಬರ್ ಕ್ರಿಮಿಗಳೇನಿದ್ರೆ ಅವರು ಫೇಸ್ಬುಕ್ ಪೇಜ್ ಅಲ್ಲಿ ಒಂದು ಕೆಲವು ಅಪರಿಚಿತ ಲಿಂಕ್ ಗಳನ್ನ ಶೇರ್ ಮಾಡಿ ಅದರಲ್ಲಿ IPL ಧಮಾಕಾ ಸೇಲ್ ಅನ್ನೋ ರೀತಿಯಲ್ಲಿ ಟಿಕೆಟ್ಗಳ ಬಗ್ಗೆ ಒಂದು ಆಮಿಷ ಒಡ್ಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಸಾರ್ವಜನಿಕರ ದಿಕ್ಕನ್ನು ತಪ್ಪಿಸಿ ಅವರ ಹಣವನ್ನ ವಸೂಲಿ ಮಾಡುವಂಥದ್ದು ಮತ್ತೆ ಸುಲಿಗೆ ಮಾಡುವಂತ ಕೆಲಸಕ್ಕೂ ಕೂಡ ಅವರು ಪ್ರಯತ್ನವನ್ನ ಪಟ್ಟಿರೋದು. ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಆ ಒಂದು ಲಿಂಕ್ ಅನ್ನ ಗಮನಿಸಿ ಕೂಡಲೇ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಕೂಡ ದಾಖಲು ಮಾಡಿ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಆ ಒಂದು ಅಪರಿಚಿತ ಲಿಂಕ್ಗಳನ್ನ ಶೇರ್ ಮಾಡಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನ ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು, IPL ಶುರುವಾದ ಬಳಿಕ ಬಹುತೇಕ ಮ್ಯಾಚ್ಗಳ ಒಂದು ಟಿಕೆಟ್ಗಳು ಈಗಾಗಲೇ ಆನ್ಲೈನ್ನಲ್ಲಿ ರಿಲೀಸ್ ಆಗ್ತಿರೋದು. ಅದು ಅಧಿಕೃತ ಟೀಮ್ಗಳ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ಈಗ ಟಿಕೆಟ್ ಲಭ್ಯ ಇರೋದು. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ಸೈಬರ್ ಕ್ರಿಮಿಗಳೇನಿದ್ರೆ ಅವರು ನಕಲಿ ವೆಬ್ಸೈಟ್ಗಳನ್ನ ಬಿಡೋದು ಮತ್ತೆ ನಕಲಿ ಲಿಂಕ್ಗಳನ್ನ ಕಳಿಸಿ ಈ ರೀತಿಯಾಗಿ ಅಮಾಯಕರಿಗೆ ಯಾಮಾರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಯಾರೇ ಆಗಲಿ IPL ಟಿಕೆಟ್ ಖರೀದಿ ಮಾಡುವ ಮುನ್ನ ಅಧಿಕೃತ ವೆಬ್ಸೈಟ್ ಅಲ್ಲಿ ಮಾತ್ರ ಹೋಗಿ ನೀವು ಚೆಕ್ ಮಾಡಿ ಅದನ್ನ ಟಿಕೆಟ್ ಅನ್ನ ಖರೀದಿ ಮಾಡಬೇಕಾಗುತ್ತೆ. ಮತ್ತೆ ವೆಬ್ಸೈಟ್ ಅಧಿಕೃತನ ಇಲ್ವಾ ಏನು ಅನ್ನೋದ್ರ ಬಗ್ಗೆ ಕೂಡ ನೀವು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ನೀವು ಟಿಕೆಟ್ ಖರೀದಿಗೆ ಮುಂದಾಗಬೇಕಾಗುತ್ತೆ. ಒಂದ್ ವೇಳೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದು ಅಪರಿಚಿತ ವ್ಯಕ್ತಿಗಳ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಏನಾದರೂ ಈ ರೀತಿ ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಅಂತ ಏನಾದರೂ ಪ್ರಯತ್ನ
ಪ್ರಯತ್ನ ಪಟ್ಟರೆ ಆಗ ಏನು ಸೈಬರ್ ಕ್ರಿಮಿಗಳು ಆಕ್ಟಿವ್ ಆಗಿ ನಿಮ್ಮ ಖಾತೆಗೆ ಏನು ಕನ್ನ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಆದ್ರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಅಧಿಕೃತ ವೆಬ್ಸೈಟಲ್ಲಿ ಮಾತ್ರ ಟಿಕೆಟನ್ನು ಖರೀದಿ ಮಾಡಿದರೆ ಅದು ನಿಮಗೂ ಕೂಡ ಒಂದು ಕ್ಷೇಮ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಕ್ಷೇಮವಾಗಿರುತ್ತೆ. ಇಲ್ದಿದ್ರೆ ಈ ರೀತಿ ಏನು ಅಮಾಯಕರನ್ನ ಸುಲಿಗೆ ಮಾಡುವಂಥ ಕೆಲವು ಸೈಬರ್ ಅಪರಾಧಿಗಳೇನಿದ್ರೆ ಅವ್ರ ರೀತಿ ಸಾರ್ವಜನಿಕರನ್ನ ವಂಚಿಸುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಎಚ್ಚರವಾಗಿರಿ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.